ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಕಿಚ್ಚ ಮನು ಮಾತಾಡ್ತಾ ಇದ್ದೀನಿ. ನನ್ನ ಬರ್ಡೇ ದಿವಸ ನಾನು ಕೆಲವು ಗಿಡಗಳನ್ನ ನೆಡಬೇಕು ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದೆ. ಸೊ ಗಿಡಗಳನ್ನ ನೆಡೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂತ ಕೆಲವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ. ಅವ್ರು ಏನ್ ಮಾತಾಡಿದ್ದಾರೆ ಅಂತ ಕೇಳ್ಕೊಂಡ್ ಬರೋಣ ಬನ್ನಿ. ಗಿಡಗಳು ಬೆಳೆಸಬೇಕಂತ ಒಂದು ಇದು ಇರ್ಬೇಕು ಸರ್ ನಮಗೆ. ಎಲ್ಲಿ ಬೆಂಗಳೂರಿನಲ್ಲಿ ನೋಡಿದ್ರೆ ಎಲ್ಲಿ ನೋಡಿದಾಗ ಬಿಲ್ಡಿಂಗ್ಗಳು ಮನೆಗಳೇ ಸರ್ ಇರೋದು. ಆದ್ರಿಂದ ಗಾಳಿ ಇಲ್ಲ, ಗಾಳಿ ವಾತಾವರಣ ಎಲ್ಲ ಬಿಸಿಲು ಜಾಸ್ತಿ, ಗಾಳಿ ತಂಪಾಗಿಲ್ಲ ಸರ್. ಬಿಸಿಲು ಗಾಳಿ ಬೀಸ್ತಾ ಇರೋದು, ಮಳೆನು ಬಿಸಿಲು ಏನಕ್ಕೆ ಜಾಸ್ತಿ ಆಗ್ತದೆ ಹೇಳಿ? ಗಿಡಗಳಿಲ್ಲ ಸರ್. ಅದೇ ಕಾರಣ. ಸೊ ಗಿಡಗಳಿಂದ ವಾತಾವರಣನು ತಂಪಾಗಿರುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಗೆ ಶುದ್ಧವಾದ ಗಾಳಿಯೇ ಇಲ್ಲ ಸರ್. ಸೊ ಬೆಂಗಳೂರಲ್ಲಿ ಟೆಂಪರೇಚರ್ ಎಷ್ಟಿದೆ ಮೇಡಮ್? ಟೆಂಪರೇಚರ್ ಇಸ್ ಟೂ ಹೈ. ಗಿಡಗಳೇ ಇಲ್ಲ, ಹೌದು, ಅದರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಸೊ ಎವ್ರಿ ಒನ್ ಒಂದೊಂದು ಮನೆ ಹತ್ರ ಒಂದೊಂದು ಪ್ಲಾಂಟ್ ನ ಅವರು ಪ್ಲಾಂಟ್ ಮಾಡ್ಬೇಕು. ಸೊ ಮ್ಯಾಮ್ ಇನ್ನೊಂದ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್ ವಿಷಯ, ಇನ್ನು 2 years ಬಿಟ್ರೆ ನಮ್ಗೆ 55°C ಅಷ್ಟು ಟೆಂಪರೇಚರ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಸೊ 55°C ಆದ್ರೆ ಮನುಷ್ಯ ಅದ್ರಲ್ಲಿ ಜೀವಿಸಕ್ ಆಗಲ್ಲ. 55 ಅಂದ್ರೆ ಪರಿಸರ ಚೆನ್ನಾಗಿದೆ. ಪರಿಸರ ಚೆನ್ನಾಗಿದ್ರೇನೆ ನಾವು. ಅದಿಲ್ಲ ಅಂದ್ರೆ ಎಷ್ಟೇ ದುಡಿದ್ರು ಎಷ್ಟೇ ದುಡ್ಡು ಮಾಡಿದ್ರು ಏನ್ ಮಾಡಿದ್ರು ಏನಿಲ್ಲ. ಏನ್ ಮಾಡಿದ್ರಿ? ಬೆಂಗಳೂರಲ್ಲಿ ಟೆಂಪರೇಚರ್ ಎಷ್ಟಿದೆ ಸರ್? ಟೆಂಪರೇಚರ್ ಹೆವಿ ಆಗಿದೆ ಬಿಡಿ. ಎಷ್ಟಿದೆ? ಲಾಸ್ಟ್ ಟೈಮ್ ನೋಡಿದ 43 ವರೆಗೂ ಆಗಿತ್ತು. ಈಗ 36, 37 ಇದೆ. ಸೊ ಇನ್ನ ನಾರ್ತ್ ಎಲ್ಲ ಬಂದು, ಉತ್ತರ ಕರ್ನಾಟಕ ಎಲ್ಲ ಬಂದು ನಿಮ್ಗೆ ಅಲ್ಲಿ 40 ವರೆಗೂ ಇದೆ. ಸೊ ಟೆಂಪರೇಚರ್ ಏನಕ್ಕೆ ಜಾಸ್ತಿ ಆಗ್ತಿದೆ ಅಂತ ಏನಾದ್ರು ಗೊತ್ತಾ? ಟೆಂಪರೇಚರ್ ಜಾಸ್ತಿ ಆಗದೆ ಮರ ಗಿಡಗಳೆಲ್ಲ ಕಡಿದು ಇನ್ನೇನ್ ಮಾಡಿದ್ರೆ ಏನಾಗುತ್ತಾರ? ಮರ ಗಿಡಗಳು ಆಗುತ್ತೆ. ಮರ ಗಿಡಗಳೆಲ್ಲ ಏನ್ ಮಾಡ್ಬೇಕು ಸರ್? ಮರ ಗಿಡಗಳು ಬೆಳೆಸ್ಬೇಕು ಅಂದ್ರೆ ಕಡಿಯೋರ್ನ ಕಡಿಯಕ್ ಬಿಡ್ಬಾರ್ದು. ಹೊಸ ಗಿಡ ನಮ್ ಕೈಲಾದಷ್ಟು ನೆಡ್ಬೇಕು. ನೀವ್ ಮಾಡಿದ್ರಲ್ಲ ಈಗ, ಅದೊಂದು ದೊಡ್ಡ ಮಾಡ್ತೀಯಾ ನೀನು? ಏನ್ ನಿನ್ ಹೆಸರು? ಪ್ರಿಯಾ. ಖಂಡಿತ ಮಾಡ್ತೀಯಾ? ನಿನ್ ಫ್ರೆಂಡ್ಸ್ಗೂ ಹೇಳ್ತೀಯಾ? ಏನ್ ಪುಟ್ಟ ನಿನ್ ಹೆಸರು? ನಮ್ಗೆ ಆಕ್ಸಿಜನ್ ಏನ್ರಿಂದ ಬರುತ್ತೆ ಹೇಳು? ಫ್ರಮ್ ಟ್ರೀಸ್ ಅಲ್ವಾ? ಸೊ ಆಕ್ಸಿಜನ್ ಬೇಕು ಅಂದ್ರೆ ನಾವು ಟ್ರೀಸ್ ಪ್ಲಾಂಟ್ ಮಾಡ್ಬೇಕು. ಬೆಂಗಳೂರಲ್ಲಿ ಮನೆಗಳು ಜಾಸ್ತಿ ಇದೆಯಾ, ಮರಗಳು ಜಾಸ್ತಿ ಇದೆಯಾ? ಮರಗಳೇನಾದ್ರು ಮತ್ತೆ ಏನಕ್ಕೆ ಕಟ್ ಮಾಡ್ತಾ ಇದ್ದಾರೆ? ಇನ್ ಫ್ಯೂಚರ್ ನಮ್ಗೆ ಆಕ್ಸಿಜನ್ ಸಿಗುತ್ತಾ ಸಿಗಲ್ವಾ? ಏನ್ ಮಾಡ್ಬೇಕು ಅದಕ್ಕೋಸ್ಕರ? ಮಾಡ್ತೀರಾ? ಥ್ಯಾಂಕ್ ಯು. ನೋಡ್ಕೊಂಬಂದ್ರಲ್ಲ ಎಲ್ಲ ಏನ್ ಮಾತಾಡಿದ್ರು ಅಂತ. ಸೊ ಮುಂದಿನ ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಈ ಉಷ್ಣಾಂಶ ಅನ್ನೋದು, ತಾಪಮಾನ ಅಂತಕ್ಕಂಥದ್ದು 50°C ಆಗುವಂತ ಚಾನ್ಸಸ್ ಇದೆ ಮುಂದಿನ 2 ವರ್ಷಗಳಲ್ಲೇ. ಮುಂದಿನ ಅಂತಂದ್ರೆ ಏನ್ ತುಂಬಾ ದಿವಸಗಳು ಉಳಿದಿಲ್ಲ, 2 ವರ್ಷಗಳಲ್ಲೇ 50°C ತಾಪಮಾನ ಆಗೋ ಅಂತ ಸ್ಥಿತಿ ಇದೆ. ಸೊ ಏನಪ್ಪಾ ಅಂತಂದ್ರೆ ದಯವಿಟ್ಟು ನಿಮ್ ಕೈಲಾದಷ್ಟು ಮರ ಗಿಡಗಳನ್ನ ಬೆಳೆಸಿ ತಾಪಮಾನನ ಕಮ್ಮಿ ಮಾಡಿ. ಸೊ 50°C ಏನಾದ್ರೆ ಆ ತಾಪಮಾನದಲ್ಲಿ ಮನುಷ್ಯ ಬದುಕುವ ಯಾವುದೇ ಲಕ್ಷಣ ಇಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಮರ ಗಿಡಗಳನ್ನ ಬೆಳೆಸಿ ನಿಮ್ಮ ಕೈಲಾದಷ್ಟು.